ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಸ್ವರ್ಣ ರಥೋತ್ಸವದಲ್ಲಿ ಮಲಯಪ್ಪ ಸ್ವಾಮಿ ಅದ್ಭುತ ಅನುಗ್ರಹ. ತಿರುಮಲದಲ್ಲಿ ವೈಭವವಾಗಿ ವೈಕುಂಠ ಏಕಾದಶಿ ಪರ್ವದಿನ. ತಿರುಚಾನೂರು ಕ್ಷೇತ್ರದಲ್ಲಿ ವೈಕುಂಠ ಏಕಾದಶಿ ಉತ್ಸವ. ಶ್ರೀ ಪದ್ಮಾವತಿ ದೇವಿಗೆ ಸ್ನಪನ ತಿರುಮಂಜನ. ಟಿಟಿಡಿ ಬೆಂಗಳೂರು ಆಲಯದಲ್ಲಿ ವೈಕುಂಠ ದ್ವಾರ ದರ್ಶನ. ಗೋವಿಂದ ನಾಮ ಸ್ಮರಣೆಗಳೊಂದಿಗೆ ಪ್ರತಿಧ್ವನಿಸಿದ ಬೆಂಗಳೂರಿನ ಆಲಯ. ಬಂಗಾರದ ಕಿರಣದ ಕಾಂತಿಗಳಲ್ಲಿ ಶ್ರೀ ಮಲಯಪ್ಪ ಸ್ವಾಮಿಯವರು ಅದ್ಭುತ ದರ್ಶನದೊಂದಿಗೆ ಭಕ್ತರನ್ನು ಕಟಾಕ್ಷಿಸಿದರು. ಭೂ ವೈಕುಂಠ ತಿರುಮಲ ಕ್ಷೇತ್ರದಲ್ಲಿ ವೈಕುಂಠ ಏಕಾದಶಿ ಪರ್ವದಿನದ ಶುಭ ವೇಳೆ ಶುಕ್ರವಾರ ಬೆಳಗ್ಗೆ ಶ್ರೀವಾರಿ ಸ್ವರ್ಣ ರಥೋತ್ಸವ ಜರುಗಿತು. ಉಭಯ ದೇವಿಯರ ಸಮೇತ ಶ್ರೀ ವೆಂಕಟೇಶ್ವರನು ಆಭರಣಗಳು, ಸುಗಂಧ ಭರಿತ ಪುಷ್ಪಮಾಲೆಗಳು, ಪಟ್ಟು ಪೀತಾಂಬರಗಳನ್ನು ಧರಿಸಿ ದೇವಾದಿ ದೇವನಾಗಿ ಅಭಯ ಪ್ರದಾನವನ್ನು ನೀಡುತ್ತಾ ಸ್ವರ್ಣರಥದಲ್ಲಿ ಆಸೀನರಾಗಿ ತಿರುಮಲದ ಮಾಡಬೀದಿಗಳಲ್ಲಿ ವಿಹರಿಸಿದನು. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ವೈಕುಂಠ ಏಕಾದಶಿಯ ಪರ್ವದಿನದಂದು ಸ್ನಪನ ತಿರುಮಂಜನವನ್ನು ನೆರವೇರಿಸಲಾಯಿತು. ತಿರುಮಲ ಶ್ರೀವಾರಿ ಪಟ್ಟದ ರಾಣಿ ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ವೈಕುಂಠ ಏಕಾದಶಿ ಪರ್ವದಿನದ ಸಂದರ್ಭವಾಗಿ ವಿಶೇಷ ಆರಾಧನೆಗಳನ್ನು ನಿರ್ವಹಿಸಿದರು. ವೈಕುಂಠ ಏಕಾದಶಿ ಪುರಸ್ಕರಿಸಿ ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರಿಗೆ ಶುಕ್ರವಾರ ಸ್ನಪನ ತಿರುಮಂಜನ ಪಾಂಚರಾತ್ರ ಆಗಮುಕ್ತವಾಗಿ ಜರುಗಿತು. ಶ್ರೀಕೃಷ್ಣ ಸ್ವಾಮಿ ಮುಖಮಂಟಪದಲ್ಲಿ ಪ್ರತ್ಯೇಕ ಸ್ನಾನಪೀಠದಲ್ಲಿ ಅಮ್ಮನವರ ಉತ್ಸವ ಮೂರ್ತಿ ಆಸೀನಗೊಳಿಸಿ ಅರ್ಚಕರು ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಕಳಸಾರಾಧನೆ ಪೂರ್ಣಗೊಳಿಸಿ ವೇದ ಮಂತ್ರ, ಮಂಗಳವಾದ್ಯಗಳ ನಡುವೆ ಹರಿಯ ದೇವಿಗೆ ಪಂಚಾಮೃತಗಳು, ಅರಿಶಿನ, ಚಂದನಾದಿ ದ್ರವ್ಯಗಳೊಂದಿಗೆ ಶೋಭಾಯಮಾನವಾಗಿ ಸ್ನಪನ ತಿರುಮಂಜನ ನಿರ್ವಹಿಸಿ ಮಹಾಮಂಗಳಾರತಿ ಬೆಳಗಿದರು. ಜನ್ಮ ಜನ್ಮಗಳ ಪಾಪಗಳನ್ನು ಹೋಗಲಾಡಿಸಿ ಭಕ್ತರನ್ನು ಮೋಕ್ಷದ ದಾರಿಗೆ ಕರೆದುಕೊಂಡು ಹೋಗುವ ಪುಣ್ಯ ಸಂದರ್ಭದಲ್ಲಿ ಭಕ್ತರು ವೈಕುಂಠನಾಥನ ಪಾದಗಳ ದರ್ಶನವನ್ನು ಪಡೆದು ಪುಳಕಿತರಾದರು. ಮುಕ್ಕೋಟಿ ದೇವತೆಗಳೊಂದಿಗೆ ಸಮಸ್ತ ಭೂಮಂಡಲ ವಾಸಿಗರನ್ನು ತನ್ನ ಕರುಣಾ ಕಟಾಕ್ಷದಿಂದ ಕರುಣಿಸುವ ಶ್ರೀ ವೆಂಕಟೇಶ್ವರನು ನೆಲೆಸಿರುವ ತಿರುಮಲ ಕ್ಷೇತ್ರವು ವೈಕುಂಠ ಏಕಾದಶಿ ದಿನ ಭಕ್ತ ಶೋಭಿತವಾಗಿ ಕಂಡಿತು. ಬೆಟ್ಟದಂತಹ ದೇವರ ಸನ್ನಿಧಿಯಲ್ಲಿ ಬೆಟ್ಟದಂತೆ ತೆರಳಿ ಬಂದ ಭಕ್ತರೊಂದಿಗೆ ಮುಕ್ಕೋಟಿ ಸಂದರ್ಭವಾಗಿ ಭೂಮಿಗೆ ಬಂದು ಮುಕ್ಕೋಟಿ ದೇವತೆಗಳ ಸಮಕ್ಷಮದಲ್ಲಿ ಎಲ್ಲಿ ನೋಡಿದರೂ ವೈಕುಂಠವೇ ಕಾಣುವ ಹಾಗೆ ಭಾಸವಾಗಿದೆ. 10 ಟನ್ ಪುಷ್ಪಗಳೊಂದಿಗೆ ಶ್ರೀನಿವಾಸನ ಆಲಯವನ್ನು ನ ಭೂತೋ ನ ಭವಿಷ್ಯತ್ ಆಗಿ ಅಲಂಕರಿಸಿ ಭಕ್ತರನ್ನು ಆಕರ್ಷಿಸುತ್ತಿದೆ. ಇಂದಿನಿಂದ 10 ದಿನಗಳ ಕಾಲದವರೆಗೂ ಭಕ್ತರಿಗೆ ವೈಕುಂಠ ದ್ವಾರ ದರ್ಶನ ಕಲ್ಪಿಸಿದ ಟಿಟಿಡಿ ಸ್ವಲ್ಪವೂ ತೊಂದರೆಯಾಗದಂತೆ ವಿಸ್ತೃತ ಏರ್ಪಾಟುಗಳನ್ನು ಮಾಡಿದೆ. ಬೆಳಗಿನ ಜಾವ 4 ಗಂಟೆಗೆ ವೈಕುಂಠ ದ್ವಾರ ದರ್ಶನ ಪ್ರಾರಂಭಿಸಿ ಪ್ರೋಟೋಕಾಲ್ ಪ್ರಮುಖರಿಗೆ ಬ್ರೇಕ್ ದರ್ಶನ ಕಲ್ಪಿಸಿದರು. ಆನಂತರ ಬೆಳಗ್ಗೆ 8:15 ಗಂಟೆಗೆ ಸಾಮಾನ್ಯ ಭಕ್ತರಿಗೆ ಉತ್ತರ ದ್ವಾರ ದರ್ಶನ ಪ್ರಾರಂಭಿಸಿದರು.
ತೆರಳಿ ಬಂದ ಭಕ್ತರು ಬಹಳ ಸಂತೃಪ್ತಿಯಿಂದ ಸ್ವಾಮಿಯವರ ದರ್ಶನವನ್ನು ಮಾಡಿ ಸಂತೋಷಪಟ್ಟರು. ಬೆಂಗಳೂರಿನ ವೈಯಾಲಿಕಾವಲಿನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ವೈಕುಂಠ ಏಕಾದಶಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಪ್ರಯುಕ್ತ ಆಲಯದ ಹೊರಗೆ ಹಾಗೂ ಒಳಗಡೆ ವಿದ್ಯುತ್ ದೀಪ, ಬಗೆ ಬಗೆಯ ಪುಷ್ಪ ಹಾಗೂ ಹೂವಿನ ಗುಚ್ಛಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಲಾಯಿತು. ಈ ಪ್ರಯುಕ್ತ ಆಲಯದಲ್ಲಿ ಮೊದಲಿಗೆ ಸ್ವಾಮಿ ಅಮ್ಮನವರನ್ನು ಬಂಗಾರದ ಆಭರಣಗಳು, ಪಟ್ಟು ವಸ್ತ್ರ, ಪುಷ್ಪಮಾಲೆಗಳಿಂದ ಅಲಂಕರಿಸಿ ವೇದಿಕೆಯಲ್ಲಿ ಆಸೀನಗೊಳಿಸಿ ತದನಂತರ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಸ್ಥಾನ ಪೂಜೆ ನೆರವೇರಿಸಿ ಮಹಾ ಮಂಗಳಾರತಿ ಸಮರ್ಪಿಸಿದರು. ನಂತರ ವೈಕುಂಠ ದ್ವಾರಕ್ಕೆ ಪೂಜೆ ಸಲ್ಲಿಸಿ ವೈಕುಂಠದ ದ್ವಾರದ ದರ್ಶನದ ಏರ್ಪಾಟು ಮಾಡಿದರು. ಅಸಂಖ್ಯಾತ ಭಕ್ತರು ವೈಕುಂಠ ದ್ವಾರ ದರ್ಶನ ಪಡೆದು ಶ್ರೀ ವೆಂಕಟೇಶ್ವರನ ಪ್ರಸಾದವಾದ ಲಡ್ಡುಗಳನ್ನು ಪಡೆದು ಶ್ರೀನಿವಾಸನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದರು. ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಟಿಟಿಡಿ ಆಲಯದ ಎಇಒ ಬಾಲರಾಜ್ ಹಾಗೂ ಸ್ಥಳೀಯ ಪಾಲಕ ಮಂಡಳಿಯ ಮಾಜಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು. ಕಲಿಯುಗ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯವರು ನೆಲೆಸಿರುವ ತಿರುಮಲ ಕ್ಷೇತ್ರ ವೈಕುಂಠ ಏಕಾದಶಿ ಸಂದರ್ಭವಾಗಿ ಹೊಸ ಶೋಭೆಯನ್ನು ತಂದಿತು. ತಿರುಮಲದ ಕೆಲವು ವೃತ್ತಗಳಲ್ಲಿ ಆಧ್ಯಾತ್ಮಿಕತೆಯೊಂದಿಗೆ ತಿರುಮಲ ತಿರುಪತಿ ದೇವಸ್ಥಾನವು ಪುಷ್ಪ ಅಲಂಕಾರ, ವಿದ್ಯುತ್ ಅಲಂಕಾರವನ್ನು ಪ್ರತ್ಯೇಕವಾಗಿ ಮಾಡಲಾಯಿತು. ಮಹಾಪರ್ವ ದಿನ ವೈಕುಂಠ ಏಕಾದಶಿ ಸಂದರ್ಭವಾಗಿ ಭೂ ವೈಕುಂಠ ತಿರುಮಲ ಕ್ಷೇತ್ರವು ರಮಣೀಯ ಅಲಂಕಾರದೊಂದಿಗೆ ಭಕ್ತರನ್ನು ಆಧ್ಯಾತ್ಮಿಕ ಪರವಶವಾಯಿಸಿತು. ಎಲ್ಲಿ ನೋಡಿದರೂ ಅಂದವನ್ನು, ಆಹ್ಲಾದವನ್ನು ಕೊಡುತ್ತಾ ಸುಂದರ ಪುಷ್ಪ ಅಲಂಕಾರದೊಂದಿಗೆ ಭಕ್ತರನ್ನು ವಶೀಕರಿಸಿತು. ತಿರುಮಲ ಶ್ರೀನಿವಾಸನ ಆಲಯದೊಂದಿಗೆ ವಿವಿಧ ಪ್ರಾಂತ್ಯಗಳಲ್ಲಿ ಚಪ್ಪರಗಳನ್ನು, ಪುಷ್ಪಗಳು, ಕಟ್ ಫ್ಲವರ್ಸ್ನಿಂದ ಸರ್ವಾಂಗ ಸುಂದರವಾಗಿ ಅಲಂಕರಿಸಿದರು. ಆಲಯದ ಮಹಾದ್ವಾರದ ಬಳಿ ಸನಾತನ ಸಂಪ್ರದಾಯದ ರೀತಿಯಲ್ಲಿ ಅಲಂಕರಿಸಲಾಗಿತ್ತು. ಓಂ ನಮೋ ನಾರಾಯಣ ಅಲಂಕಾರದ ಆಕೃತಿ ಭಕ್ತರಲ್ಲಿ ಭಕ್ತಿ ಚೈತನ್ಯವನ್ನು ಉಂಟುಮಾಡಿತು. ಹಾಗೆಯೇ ತಿರುಮಲದ ಕೆಲವು ಪ್ರಾಂತ್ಯಗಳಲ್ಲಿ ವೈಕುಂಠ ಏಕಾದಶಿ, ದ್ವಾದಶಿ ಪರ್ವದಿನಗಳನ್ನು ಸೂಚಿಸುತ್ತಾ ಪ್ರತ್ಯೇಕ ಸ್ವಾಗತ ತೋರಣಗಳ ಏರ್ಪಾಟು ಮಾಡಿದರು. ಈ ಪ್ರಾಂತ್ಯಗಳಲ್ಲಿ ಸ್ವಾಮಿಯವರ ದಶಾವತಾರಗಳು, ಪದ್ಮಾವತಿ, ಶ್ರೀನಿವಾಸರ ಪ್ರತಿರೂಪಗಳನ್ನು ಶೋಭಾಯಮಾನವಾಗಿ ನಿರ್ವಹಿಸಲಾಯಿತು. ಅಲಿಪಿರಿಯ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಶುಕ್ರವಾರ ಶ್ರೀ ವೇಣುಗೋಪಾಲ ಸ್ವಾಮಿಯವರಿಗೆ ಅಭಿಷೇಕೋತ್ಸವ ನಯನಾನಂದಕರವಾಗಿ ಜರುಗಿತು.
ತಿರುಮಲ ತಿರುಪತಿ ದೇವಸ್ಥಾನಂ ಅಲಿಪೆರಿಯ ಸೋಪಾನ ಮಾರ್ಗದ ಬಳಿ ನಿರ್ಮಿಸಿರುವ ಅದ್ಭುತ ಪ್ರದೇಶವೇ ಈ ಸಪ್ತಗೋ ಪ್ರದಕ್ಷಿಣಾ ಮಂದಿರ. ಗೋವಿಂದನ ದರ್ಶನಾರ್ಥ ಸಪ್ತಗಿರಿಗಳಿಗೆ ಪ್ರಯಾಣಿಸುವ ಭಕ್ತರೊಂದಿಗೆ ತಿರುಪತಿ ನಗರವಾಸಿಗರು ಅಧಿಕ ಸಂಖ್ಯೆಯಲ್ಲಿ ಗೋಮಂದಿರಕ್ಕೆ ತೆರಳಿ ಬಂದು ಗೋಮಾತೆಗಳ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂತಹ ವಿಶಿಷ್ಟವಾದ ಗೋಮಂದಿರದಲ್ಲಿ ಶುಕ್ರವಾರ ಬೆಳಿಗ್ಗೆ ಅರ್ಚಕರು ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂಜೆ ಪೂರ್ಣಗೊಳಿಸಿ ಆನಂತರ ಪಂಚಾಮೃತಗಳು, ಅರಿಶಿಣ, ಚಂದನಾದಿ ಪರಿಮಳ ದ್ರವ್ಯಗಳೊಂದಿಗೆ ಸಂಪ್ರದಾಯಬದ್ಧವಾಗಿ ಸ್ವಾಮಿಗೆ ಅಭಿಷೇಕ ನಿರ್ವಹಿಸಿ ಆನಂತರ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಪುಷ್ಪಾರ್ಚನೆ ನೆರವೇರಿಸಿ ಆರತಿ ಸಮರ್ಪಿಸಿದರು. ತಿರುಮಲ ತಿರುಪತಿ ದೇವಸ್ಥಾನವು ಇಂದಿನ ಸಮಾಜದಲ್ಲಿ ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಉತ್ತೇಜಿಸುವ ಮತ್ತು ಧಾರ್ಮಿಕ ಒಲವನ್ನು ಬೆಳೆಸುವ ನಿಟ್ಟಿನಲ್ಲಿ ಅನೇಕ ಉತ್ತಮ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸುತ್ತಿದೆ. ಇದರ ಅಂಗವಾಗಿ ಪ್ರತಿನಿತ್ಯ ತಿರುಮಲ ನಾದ ನೀರಾಜನಂ ವೇದಿಕೆಯಲ್ಲಿ ವಿವಿಧ ಪುರಾಣಗಳು, ಇತಿಹಾಸ ಪಾರಾಯಣಗಳು ಭಕ್ತಿ ರಸಭರಿತವಾಗಿ ಜರುಗುತ್ತಿವೆ. ಈ ಕ್ರಮದಲ್ಲಿ ಪವಿತ್ರ ಧನುರ್ಮಾಸವನ್ನು ಪುರಸ್ಕರಿಸಿ ನಾದ ನೀರಾಜನಂ ವೇದಿಕೆಯಲ್ಲಿ ತಿರುಪ್ಪಾವೈ ಪ್ರವಚನಾಮೃತವು ಶ್ರವಣಾನಂದಕರವಾಗಿ ಜರುಗುತ್ತಿದೆ. ಟಿಟಿಡಿ ಪರಿಚಾರಕ ಕೆಇ ಲಕ್ಷ್ಮೀ ನರಸಿಂಹನ್ರವರು ಆಂಡಾಳ್ ವಿರಚಿತ ತಿರುಪ್ಪಾವೈ ಪಾಶುರದ ವಿಶೇಷತೆಯನ್ನು ವಿವರಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಪ್ರಯಾಗ್ರಾಜ್ನಿಂದ ಜನವರಿ 13ನೇ ತಾರೀಖಿನಿಂದ ಫೆಬ್ರವರಿ 26ನೇ ತಾರೀಖಿನವರೆಗೂ ಮಹಾಕುಂಭಮೇಳ 2025. SVBC 3 ಕನ್ನಡ ವಾಹಿನಿಯಲ್ಲಿ ಪ್ರತ್ಯಕ್ಷ ಪ್ರಸಾರ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಸಪ್ತೋತ್ಸವದ ಆರಂಭದ ದಿನದಂದು ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರು ಶ್ರೀಕೃಷ್ಣನಿಗೆ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿದರು. ಶ್ರೀಕೃಷ್ಣ ಅಲಂಕಾರವನ್ನು ಮಾಡಿ ಅಲಂಕಾರ ಪೂಜೆಯನ್ನು ಮಾಡಿದರು ಹಾಗೂ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಹಿರಿಯ ಶ್ರೀಪಾದರು ಮಹಾಪೂಜೆಯನ್ನು ಮಾಡಿದರು. ಸಪ್ತೋತ್ಸವ ಪ್ರಯುಕ್ತ ಸಂಕೀರ್ತನೆ, ಭಜನೆ, ಉದ್ಘಾಟನೆಯನ್ನು ಪರಮಪೂಜ್ಯ ಪರ್ಯಾಯ ಶ್ರೀಪಾದರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಭಜನಾ ತಂಡಗಳಿಂದ ಕುಣಿತ, ಭಜನಾ ಕಾರ್ಯಕ್ರಮವು ನಡೆಯಿತು. ಪುತ್ತಿಗೆ ಕಿರಿಯ ಶ್ರೀಗಳಾದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಹಾಗೂ ಭಂಡಾರಕೇರಿ ಶ್ರೀಪಾದರು ಉಪಸ್ಥಿತರಿದ್ದರು. ಆಕರ್ಷಕ ಸುಡುಮದ್ದು ಪ್ರದರ್ಶನವು ಜರುಗಿತು.
ಬೆಂಗಳೂರು ಬನ್ನೇರುಘಟ್ಟದ ಶ್ರೀ ಚಂಪಕಧಾಮೇಶ್ವರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಶ್ರೀ ಸ್ವಾಮಿಯನ್ನು ವಿಶೇಷ ಆಭರಣಗಳು ಮತ್ತು ವಿವಿಧ ವರ್ಣಮಯ ಪುಷ್ಪಗಳಿಂದ ಅಲಂಕರಿಸಿದರು. ನಂತರ ಶ್ರೀ ಸ್ವಾಮಿಗೆ ಮಂಗಳ ಆರತಿ ಬೆಳಗಿದರು. ವಿವಿಧೆಡೆಯಿಂದ ಆಗಮಿಸಿದ್ದ ಭಕ್ತರು ಶ್ರೀ ಸ್ವಾಮಿಯ ವೈಕುಂಠ ದ್ವಾರ ಪ್ರವೇಶಿಸಿ ಧನ್ಯರಾದರು. ಬೆಂಗಳೂರಿನಲ್ಲಿರುವ ವಿವಿಧ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ವೈಕುಂಠ ಏಕಾದಶಿ ವಿಜೃಂಭಣೆಯಿಂದ ನೆರವೇರಿತು. ಈ ಪ್ರಯುಕ್ತ ಮೊದಲಿಗೆ ಬೆಂಗಳೂರು ಜೆಪಿ ನಗರ ತಿರುಮಲಗಿರಿ ದೇವಾಲಯದಲ್ಲಿ ನಡೆದ ಪೂಜೆಯನ್ನು ವೀಕ್ಷಿಸೋಣ. ಬೆಂಗಳೂರಿನ ವಿವಿಪುರಂನ ಕೋಟಾ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವನ್ನು ದರ್ಶಿಸೋಣ. ಬೆಂಗಳೂರು ವಿವಿಪುರಂನಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ದರ್ಶಿಸೋಣ.
ಬೆಂಗಳೂರಿನ ಕಲಾಸಿಪಾಳ್ಯ ಕೋಟೆ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವನ್ನು ದರ್ಶಿಸೋಣ. ಬೆಂಗಳೂರಿನ ಅವೆನ್ಯೂ ರಸ್ತೆಯಲ್ಲಿ ಇರುವ ಶ್ರೀ ಬಾಲಾಜಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ದೇವಾಲಯದ ಆವರಣವನ್ನು ದೀಪಗಳಿಂದ ಹಾಗೂ ಪುಷ್ಪಗಳಿಂದ ಅಲಂಕಾರವನ್ನು ಶ್ರೀ ಬಾಲಾಜಿ ಸ್ವಾಮಿಗೆ ವಿಶೇಷವಾಗಿ ಗರುಡ ವಾಹನ ಅಲಂಕಾರವನ್ನು ವಿವಿಧ ಬಗೆಯ ಪುಷ್ಪಗಳಿಂದ ಅದ್ದೂರಿಯಾಗಿ ವೈಭವ ಮನೋಹರವಾಗಿ ಮಾಡಿ ಶ್ರೀ ಬಾಲಾಜಿಗೆ ಮಂಗಳ ನೀರಾಜನ ಬೆಳಗಲಾಯಿತು. ನೆರೆದ ಸಾವಿರಾರು ಭಕ್ತರು ವೈಕುಂಠ ಏಕಾದಶಿ ಪ್ರಯುಕ್ತ ಸ್ವಾಮಿಯನ್ನು ದರ್ಶನ ಮಾಡಿ ವೈಕುಂಠ ದ್ವಾರದಿಂದ ಹೊರಬರುತ್ತಾ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾದರು. ಕೋಲಾರ ಮುಳಬಾಗಿಲಿನ ವಿಠಲೇಶ್ವರ ಪಾಳ್ಯದಲ್ಲಿ ನೆಲೆಸಿರುವ ಶ್ರೀ ವಿಠಲನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಪೂಜೆಗಳು ನಡೆದವು. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಮೂಲಮೂರ್ತಿಗೆ ಫಲ ಪಂಚಾಮೃತಾಭಿಷೇಕ ಜರುಗಿತು. ನಂತರ ಒಟ್ಟಲಕುಂಟಿಯಲ್ಲಿ ಚಕ್ರಸ್ನಾನ ಜರುಗಿತು. ತರುವಾಯ ಸರ್ವಾಲಂಕೃತಗೊಂಡ ಉತ್ಸವ ಮೂರ್ತಿಗಳನ್ನು ವೈಕುಂಠ ದ್ವಾರದಿಂದ ಪ್ರವೇಶ ಮಾಡಲಾಯಿತು. ಬಳಿಕ ಉತ್ಸವ ಮೂರ್ತಿಗಳನ್ನು ವೇದಿಕೆಯಲ್ಲಿ ಅಲಂಕರಿಸಿ ಪೂಜಿಸಲಾಯಿತು. ಭಕ್ತರು ವೈಕುಂಠ ದ್ವಾರವನ್ನು ಪ್ರವೇಶಿಸಿ ಉತ್ಸವ ಮೂರ್ತಿಗಳನ್ನು ದರ್ಶಿಸಿ ಮೂಲ ಮೂರ್ತಿಗಳಿಗೆ ನಡೆದ ಪೂಜೆಯನ್ನು ದರ್ಶಿಸಿ ಮಹಾ ಮಂಗಳಾರತಿಯನ್ನು ಸ್ವೀಕರಿಸಿದರು.
ಬೆಂಗಳೂರಿನ ಎಟ್ಟುಮಡುವಿನಲ್ಲಿ ಇರುವ ಶ್ರೀ ಆನಂದ ತಿರುಪತಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭವಾಗಿ ದೇವಾಲಯದ ಆವರಣವನ್ನು ದೀಪಗಳಿಂದ ಹಾಗೂ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಲಾಗಿತ್ತು. ಅಮ್ಮನವರನ್ನು ಮೆರವಣಿಗೆ ಮಾಡಿ ವೈಕುಂಠ ದ್ವಾರದಲ್ಲಿ ಇರಿಸಿ ನಂತರ ಶ್ರೀ ಶ್ರೀನಿವಾಸನಿಗೆ ವಿಶೇಷವಾಗಿ ವಿವಿಧ ಬಗೆಯ ಪುಷ್ಪಗಳಿಂದ ಅದ್ದೂರಿಯಾಗಿ ವೈಭವ ಮನೋಹರವಾಗಿ ಅಲಂಕಾರವನ್ನು ಮಾಡಿ ವೈಕುಂಠ ಬಾಗಿಲುಗಳನ್ನು ತೆರೆಯುತ್ತಾ ಶ್ರೀ ಶ್ರೀನಿವಾಸನಿಗೆ ಮಂಗಳ ನೀರಾಜನ ಬೆಳಗಲಾಯಿತು. ನೆರೆದ ಸಾವಿರಾರು ಭಕ್ತರು ವೈಕುಂಠ ಏಕಾದಶಿ ಪ್ರಯುಕ್ತ ಸ್ವಾಮಿಯನ್ನು ದರ್ಶನ ಮಾಡಿ ಕೃತಾರ್ಥರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪುರಾಣ ಪ್ರಸಿದ್ಧ ಕಲ್ಕಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಪೂಜೆಗಳನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಶ್ರೀ ವೆಂಕಟರಮಣ ಸ್ವಾಮಿ ಉತ್ಸವ ವಿಗ್ರಹಕ್ಕೆ ಏಕಾದಶಿಯಂದು ವಿಶೇಷವಾಗಿ ವೇಣುಗೋಪಾಲಸ್ವಾಮಿಯ ವಿಶ್ವರೂಪ ದರ್ಶನ ಅಲಂಕಾರವನ್ನು ಮಾಡಲಾಗಿತ್ತು. ಬೆಳಗ್ಗೆ ಘಂಟಾನಾದದೊಂದಿಗೆ ಪೂಜೆಗಳು ಆರಂಭವಾದವು. ನಂತರ ಸುಪ್ರಭಾತ ಗೋಪೂಜೆಯನ್ನು ಶಾಸ್ತ್ರೋಕ್ತವಾಗಿ ನಡೆಸಲಾಯಿತು. ವೈಕುಂಠ ದ್ವಾರ ಪೂಜೆಯನ್ನು ಮಾಡಲಾಯಿತು. ಸ್ವಾಮಿಯನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ವೈಕುಂಠ ದ್ವಾರದಲ್ಲಿ ದೇವಾಲಯವನ್ನು ಪ್ರವೇಶ ಮಾಡುವುದು ವಿಶೇಷವಾಗಿರುವುದರಿಂದ ವೈಕುಂಠ ದ್ವಾರದ ಬಳಿ ಭಕ್ತರು ಸರದಿಯಂತೆ ನಿಂತು ಸ್ವಾಮಿಯ ವಿಶ್ವರೂಪ ದರ್ಶನ ಭಾಗ್ಯವನ್ನು ಪಡೆದರು. ದೇವಾಲಯವನ್ನು ವಿಶೇಷವಾಗಿ ಹೂಗಳಿಂದ ಅಲಂಕರಿಸಲಾಗಿತ್ತು. ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂಆರ್ ಜಯರಾಮ್ ದಂಪತಿಗಳು ಬೆಳಗಿನ ಪ್ರಥಮ ಪೂಜೆಯಲ್ಲಿ ಭಾಗವಹಿಸಿದ್ದರು. ಬೆಂಗಳೂರಿನ ವಸಂತನಗರದಲ್ಲಿರುವ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಲಾಯಿತು. ದೇವಾಲಯದ ಆವರಣವನ್ನು ದೀಪಗಳಿಂದ ಹಾಗೂ ಪುಷ್ಪಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ವಿವಿಧ ಬಗೆಯ ಪುಷ್ಪಗಳಿಂದ ಅದ್ದೂರಿಯಾಗಿ ವೈಭವ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಶ್ರೀ ವೆಂಕಟರಮಣ ಸ್ವಾಮಿಗೆ ಮಂಗಳ ಆರತಿ ಬೆಳಗಲಾಯಿತು. ನೆರೆದ ಸಾವಿರಾರು ಭಕ್ತರು ವೈಕುಂಠ ಏಕಾದಶಿ ಪ್ರಯುಕ್ತ ಸ್ವಾಮಿಯನ್ನು ದರ್ಶನ ಮಾಡಿ ವೈಕುಂಠ ದ್ವಾರದಿಂದ ಹೊರಬರುತ್ತಾ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾದರು. ಬೆಂಗಳೂರು ಆನೇಕಲ್ನಲ್ಲಿರುವ ಶ್ರೀ ತಿಮ್ಮರಾಯಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ವಿಶೇಷ ಪೂಜೆಗಳು ನೆರವೇರಿದವು. ಇದರ ಅಂಗವಾಗಿ ದೇಗುಲದ ಆವರಣದಲ್ಲಿ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿದ್ದರು. ನಂತರ ಶ್ರೀ ಸ್ವಾಮಿಯನ್ನು ವಿವಿಧ ಆಭರಣಗಳು ಮತ್ತು ವರ್ಣಮಯ ಪುಷ್ಪಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿದ್ದರು. ತದನಂತರ ಶ್ರೀ ಸ್ವಾಮಿಗೆ ಮಂಗಳ ಆರತಿ ಬೆಳಗಿದರು. ಭಕ್ತರು ಶ್ರೀ ಸ್ವಾಮಿಯ ವೈಕುಂಠ ದ್ವಾರ ಪ್ರವೇಶಿಸಿ ಪುಳಕಿತರಾದರು. ಬೆಂಗಳೂರು ಬಳೆಪೇಟೆಯಲ್ಲಿರುವ ಲಾಲ್ದಾಸ್ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯನ್ನು ವಿಶೇಷವಾಗಿ ಆಚರಿಸಲಾಯಿತು. ದೇವಾಲಯದ ಆವರಣವನ್ನು ದೀಪಗಳಿಂದ ಹಾಗೂ ಪುಷ್ಪಗಳಿಂದ ಅಲಂಕಾರವನ್ನು ಶ್ರೀ ವೆಂಕಟರಮಣ ಸ್ವಾಮಿಗೆ ವಿಶೇಷವಾಗಿ ಪಾಂಡುರಂಗನ ಅಲಂಕಾರವನ್ನು ವಿವಿಧ ಬಗೆಯ ಪುಷ್ಪಗಳಿಂದ ಅದ್ದೂರಿಯಾಗಿ ವೈಭವ ಮನೋಹರವಾಗಿ ಅಲಂಕಾರವನ್ನು ಮಾಡಿ ಶ್ರೀ ವೆಂಕಟರಮಣ ಸ್ವಾಮಿಗೆ ಮಂಗಳ ಆರತಿ ಬೆಳಗಲಾಯಿತು. ನೆರೆದ ಸಾವಿರಾರು ಭಕ್ತರು ವೈಕುಂಠ ಏಕಾದಶಿ ಪ್ರಯುಕ್ತ ಸ್ವಾಮಿಯನ್ನು ದರ್ಶನ ಮಾಡಿ ವೈಕುಂಠ ದ್ವಾರದಿಂದ ಹೊರಬರುತ್ತಾ ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ಸುಧಾಮ ದಾಂಡೇಲಿ ಇವರಿಂದ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.